ಈ ಉಪಲೋಕಾಯುಕ್ತ ವೀರಪ್ಪ ಇದಾರಲ್ಲ ಅವರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಅವರಿದ್ದಾಗ ಬಹಳ ಕೆಲಸಗಳನ್ನು ಮಾಡಿದ್ರು. ಒಂಥರ ಬಹಳ ಸ್ಟ್ರಿಕ್ಟ್ ನ್ಯಾಯಮೂರ್ತಿಗಳವರು. ಬನ್ನಿ, ಅವರ ಮುಂದೆನೆ ಮಾತಾಡ್ತಿರೋದು. ಇದು ಬಿಜೆಪಿಯ ಮತ್ತೋರ್ವ ನಾಯಕನ ಲವ್ವಿ ಡವ್ವಿ ಕತೆ. ಲೇಡಿ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ದ ಬಿಜೆಪಿ ನಾಯಕ ಅವರ ಆಡಿಯೋ ಬಹಳ ಅವತ್ತು ಸದ್ಮಾಡಿತ್ತು. ದಡೆ ಸುಗುರದ್ದು ಎನ್ನಲಾದ ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. 5-6 ನಿಮಿಷದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇನ್ನು ನಿನ್ನ ಮಾನ ಹರಾಜು ಹಾಕ್ತೀನಿ ಅಂತ ಇದೇ ಅಂತ ಗೊತ್ತಿಲ್ಲ, ಮಹಿಳಾಧಿಕಾರಿ ಅವಾಗ ಆವಾಜ್ ಹಾಕಿದ್ರು. ಆಗ ಇವರು ದಮ್ಮಯ್ಯ ಅಲ್ಲಿಗೆ ಬರಬೇಡ, ನಾನಿರೋ ಕಡೆ ಬಾ ಅಂತ ಹೇಳಿ ಇವರು ಹೇಳೋದು. ದಮ್ಮಯ್ಯ ಅಂತ ಮನವಿ ಮಾಡಿದ್ರು ಮಾಜಿ ಶಾಸಕರು. ದಡೆ ಸುಗೂರು ಬಗ್ಗೆ ನಾನಾ ಚರ್ಚೆಗಳು ಶುರುವಾಗಿತ್ತು. ಬಸವರಾಜ್ ಮಹಿಳಾಧಿಕಾರಿಯನ್ನ ಪುಸಲಾಯಿಸಿದ್ದು, ಬಳಿಕ ದೂರ ಆಗಿದ್ದಕ್ಕೆ ಮಹಿಳೆ ತಿರುಗಿ ಬಿದ್ದಿದ್ದಾರೆ ಅಂತ ದೊಡ್ಡ ಚರ್ಚೆ ಆಯಿತು. ಆದರೆ ಈಗ ದಡೆ ಸುಗೂರ್ ನನ್ನ ಗಂಡ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಆಮೇಲೆ ದಡೆ ಸುಗೂರ್ ಕೊನೆಗೆ ಹೇಳ್ತಾರೆ, ಆಡಿಯೋ ನಮ್ದೇ ಇರುತ್ತೆ. ಆಗ ಖಾತ್ರಿ ಆಯ್ತು ಇವರಿಬ್ಬರ ನಡುವೆ ಆಗಿರುವ ಆ ಮಹಿಳೆ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಮಹಿಳೆ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಅವರೇ ನಮ್ಮ ಗಂಡ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಅವರು ಚೆನ್ನಾಗಿದ್ರೆ ಓಕೆ, ಕಿರಿಕಿರಿ ಆದ್ರೆ ಅವರ ವೈಯಕ್ತಿಕ. ಆದ್ರೆ ಯಾಕೆ ಈ ವಿಚಾರಗಳು ಚರ್ಚೆಗಳಾಗತ್ತೆ ಅಂತ ಹೇಳಿದ್ರೆ, ಒಬ್ಬ MLA, ಮಾಜಿ MLA, ಒಬ್ಬ ಅಧಿಕಾರಿ ಇವರೆಲ್ಲ ಸಾರ್ವಜನಿಕ ಆಸ್ತಿಗಳಾಗ್ತಿರ್ತಾರೆ. ಸಾರ್ವಜನಿಕರಿಗೆ ಇವರು ಉತ್ತರ ಕೊಡೋರಾಗ್ತಾರೆ. ಹಾಗಾಗಿ ಬೇರೆಲ್ಲೋ ಆಗಿದ್ದಾಗ ಅದನ್ನು ಯಾರು ಕೇಳಕ್ ಹೋಗೋದಿಲ್ಲ, ಅದು ಅವರವರ ಕರ್ಮ ಅನ್ನುವಂಥ ರೀತಿಯಲ್ಲಿ ಬಿಡ್ತಾರೆ. ಅಧಿಕಾರಿ ಇರ್ತಾರೆ, ಶಾಸಕ ಇರ್ತಾರೆ, ಪ್ರಭಾವದಿಂದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಟ್ರಾನ್ಸ್ಫರ್ ಮಾಡಿಸಿದೆ ಅಂತ ಒಪ್ಪು ಅಂತಲ್ಲ, ಕೆಲಸಗಳಾಗಬೇಕು. ಯಾರ್ದು ಕೆಲಸ ಮಾಡದೇ ಇದ್ದಾಗ, ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಆದಾಗ, ಅವ್ರದ್ದಾಯ್ತು ಇವ್ರದ್ದಾಯ್ತು ಅಂತ ಆದಾಗ, ಈಗ ನೋಡಿ ಲೋಕಾಯುಕ್ತ ಉಪಲೋಕಾಯುಕ್ತರು ಬಂದ ವೀರಪ್ಪ ಅವರು ಕೇಳಿದಾಗ ಹೇಳಲೇಬೇಕಾಯ್ತು. ಈಗ ಅದು ಬಹಿರಂಗಗೊಂಡಿದೆ. ನೋಡಿ ನೆಕ್ಸ್ಟ್ ಹೋಗೋದು. ಈ ಉಪಲೋಕಾಯುಕ್ತ ವೀರಪ್ಪ ಇದಾರಲ್ಲ ಅವರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಅವರಿದ್ದಾಗ ಬಹಳ ಕೆಲಸಗಳನ್ನು ಮಾಡಿದ್ರು. ಒಂಥರ ಬಹಳ ಸ್ಟ್ರಿಕ್ಟ್ ನ್ಯಾಯಮೂರ್ತಿಗಳವರು. ಬನ್ನಿ, ಅವರ ಮುಂದೆನೆ ಮಾತಾಡ್ತಿರೋದು. ಇದು ಬಿಜೆಪಿಯ ಮತ್ತೋರ್ವ ನಾಯಕನ ಲವ್ವಿ ಡವ್ವಿ ಕತೆ. ಲೇಡಿ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ದ ಬಿಜೆಪಿ ನಾಯಕ ಅವರ ಆಡಿಯೋ ಬಹಳ ಅವತ್ತು ಸದ್ಮಾಡಿತ್ತು. ದಡೆ ಸುಗುರದ್ದು ಎನ್ನಲಾದ ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. 5-6 ನಿಮಿಷದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇನ್ನು ನಿನ್ನ ಮಾನ ಹರಾಜು ಹಾಕ್ತೀನಿ ಅಂತ ಇದೇ ಅಂತ ಗೊತ್ತಿಲ್ಲ, ಮಹಿಳಾಧಿಕಾರಿ ಅವಾಗ ಆವಾಜ್ ಹಾಕಿದ್ರು. ಆಗ ಇವರು ದಮ್ಮಯ್ಯ ಅಲ್ಲಿಗೆ ಬರಬೇಡ, ನಾನಿರೋ ಕಡೆ ಬಾ ಅಂತ ಹೇಳಿ ಇವರು ಹೇಳೋದು. ದಮ್ಮಯ್ಯ ಅಂತ ಮನವಿ ಮಾಡಿದ್ರು ಮಾಜಿ ಶಾಸಕರು. ದಡೆ ಸುಗೂರು ಬಗ್ಗೆ ನಾನಾ ಚರ್ಚೆಗಳು ಶುರುವಾಗಿತ್ತು. ಬಸವರಾಜ್ ಮಹಿಳಾಧಿಕಾರಿಯನ್ನ ಪುಸಲಾಯಿಸಿದ್ದು, ಬಳಿಕ ದೂರ ಆಗಿದ್ದಕ್ಕೆ ಮಹಿಳೆ ತಿರುಗಿ ಬಿದ್ದಿದ್ದಾರೆ ಅಂತ ದೊಡ್ಡ ಚರ್ಚೆ ಆಯಿತು. ಆದರೆ ಈಗ ದಡೆ ಸುಗೂರ್ ನನ್ನ ಗಂಡ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಆಮೇಲೆ ದಡೆ ಸುಗೂರ್ ಕೊನೆಗೆ ಹೇಳ್ತಾರೆ, ಆಡಿಯೋ ನಮ್ದೇ ಇರುತ್ತೆ. ಆಗ ಖಾತ್ರಿ ಆಯ್ತು ಇವರಿಬ್ಬರ ನಡುವೆ ಆಗಿರುವ ಆ ಮಹಿಳೆ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಮಹಿಳೆ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಅವರೇ ನಮ್ಮ ಗಂಡ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಅವರು ಚೆನ್ನಾಗಿದ್ರೆ ಓಕೆ, ಕಿರಿಕಿರಿ ಆದ್ರೆ ಅವರ ವೈಯಕ್ತಿಕ. ಆದ್ರೆ ಯಾಕೆ ಈ ವಿಚಾರಗಳು ಚರ್ಚೆಗಳಾಗತ್ತೆ ಅಂತ ಹೇಳಿದ್ರೆ, ಒಬ್ಬ MLA, ಮಾಜಿ MLA, ಒಬ್ಬ ಅಧಿಕಾರಿ ಇವರೆಲ್ಲ ಸಾರ್ವಜನಿಕ ಆಸ್ತಿಗಳಾಗ್ತಿರ್ತಾರೆ. ಸಾರ್ವಜನಿಕರಿಗೆ ಇವರು ಉತ್ತರ ಕೊಡೋರಾಗ್ತಾರೆ. ಹಾಗಾಗಿ ಬೇರೆಲ್ಲೋ ಆಗಿದ್ದಾಗ ಅದನ್ನು ಯಾರು ಕೇಳಕ್ ಹೋಗೋದಿಲ್ಲ, ಅದು ಅವರವರ ಕರ್ಮ ಅನ್ನುವಂಥ ರೀತಿಯಲ್ಲಿ ಬಿಡ್ತಾರೆ. ಅಧಿಕಾರಿ ಇರ್ತಾರೆ, ಶಾಸಕ ಇರ್ತಾರೆ, ಪ್ರಭಾವದಿಂದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಟ್ರಾನ್ಸ್ಫರ್ ಮಾಡಿಸಿದೆ ಅಂತ ಒಪ್ಪು ಅಂತಲ್ಲ, ಕೆಲಸಗಳಾಗಬೇಕು. ಯಾರ್ದು ಕೆಲಸ ಮಾಡದೇ ಇದ್ದಾಗ, ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಆದಾಗ, ಅವ್ರದ್ದಾಯ್ತು ಇವ್ರದ್ದಾಯ್ತು ಅಂತ ಆದಾಗ, ಈಗ ನೋಡಿ ಲೋಕಾಯುಕ್ತ ಉಪಲೋಕಾಯುಕ್ತರು ಬಂದ ವೀರಪ್ಪ ಅವರು ಕೇಳಿದಾಗ ಹೇಳಲೇಬೇಕಾಯ್ತು. ಈಗ ಅದು ಬಹಿರಂಗಗೊಂಡಿದೆ. ನೋಡಿ ನೆಕ್ಸ್ಟ್ ಹೋಗೋದು. ಈ ಉಪಲೋಕಾಯುಕ್ತ ವೀರಪ್ಪ ಇದಾರಲ್ಲ ಅವರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಅವರಿದ್ದಾಗ ಬಹಳ ಕೆಲಸಗಳನ್ನು ಮಾಡಿದ್ರು. ಒಂಥರ ಬಹಳ ಸ್ಟ್ರಿಕ್ಟ್ ನ್ಯಾಯಮೂರ್ತಿಗಳವರು. ಬನ್ನಿ, ಅವರ ಮುಂದೆನೆ ಮಾತಾಡ್ತಿರೋದು. ಇದು ಬಿಜೆಪಿಯ ಮತ್ತೋರ್ವ ನಾಯಕನ ಲವ್ವಿ ಡವ್ವಿ ಕತೆ. ಲೇಡಿ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ದ ಬಿಜೆಪಿ ನಾಯಕ ಅವರ ಆಡಿಯೋ ಬಹಳ ಅವತ್ತು ಸದ್ಮಾಡಿತ್ತು. ದಡೆ ಸುಗುರದ್ದು ಎನ್ನಲಾದ ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. 5-6 ನಿಮಿಷದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇನ್ನು ನಿನ್ನ ಮಾನ ಹರಾಜು ಹಾಕ್ತೀನಿ ಅಂತ ಇದೇ ಅಂತ ಗೊತ್ತಿಲ್ಲ, ಮಹಿಳಾಧಿಕಾರಿ ಅವಾಗ ಆವಾಜ್ ಹಾಕಿದ್ರು. ಆಗ ಇವರು ದಮ್ಮಯ್ಯ ಅಲ್ಲಿಗೆ ಬರಬೇಡ, ನಾನಿರೋ ಕಡೆ ಬಾ ಅಂತ ಹೇಳಿ ಇವರು ಹೇಳೋದು. ದಮ್ಮಯ್ಯ ಅಂತ ಮನವಿ ಮಾಡಿದ್ರು ಮಾಜಿ ಶಾಸಕರು. ದಡೆ ಸುಗೂರು ಬಗ್ಗೆ ನಾನಾ ಚರ್ಚೆಗಳು ಶುರುವಾಗಿತ್ತು.
ಬಸವರಾಜ್ ಮಹಿಳಾ ಅಧಿಕಾರಿಯನ್ನ ಪುಸಲಾಯಿಸಿದ್ದು, ಬಳಿಕ ದೂರ ಆಗಿದ್ದಕ್ಕೆ ಮಹಿಳೆ ತಿರುಗಿ ಬಿದ್ದಿದ್ದಾರೆ ಅಂತ ದೊಡ್ಡ ಚರ್ಚೆ ಆಯಿತು. ಆದರೆ ಈಗ ದಡೇ ಸುಗೂರ್ ನನ್ನ ಗಂಡ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಆಮೇಲೆ ದಡೇ ಸುಗೂರ್ ಕೊನೆಗೆ ಹೇಳ್ತಾರೆ, ಆಡಿಯೋ ನಮ್ದೇ ಇರುತ್ತೆ. ಆಗ ಖಾತ್ರಿ ಆಯ್ತು ಇವರಿಬ್ಬರ ನಡುವೆ ಆಗಿರುವ ಆ ಮಹಿಳೆ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಮಹಿಳೆ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಅವರೇ ನಮ್ಮ ಗಂಡ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಅವರು ಚೆನ್ನಾಗಿದ್ರೆ ಓಕೆ, ಕಿರಿಕಿರಿ ಆದ್ರೆ ಅವರ ವೈಯಕ್ತಿಕ. ಆದ್ರೆ ಯಾಕೆ ಈ ವಿಚಾರಗಳು ಚರ್ಚೆಗಳಾಗತ್ತೆ ಅಂತ ಹೇಳಿದ್ರೆ, ಒಬ್ಬ MLA, ಮಾಜಿ MLA, ಒಬ್ಬ ಅಧಿಕಾರಿ, ಇವರೆಲ್ಲ ಸಾರ್ವಜನಿಕ ಆಸ್ತಿಗಳಾಗ್ತಿರ್ತಾರೆ. ಸಾರ್ವಜನಿಕರಿಗೆ ಇವರು ಉತ್ತರ ಕೊಡೋರಾಗ್ತಾರೆ. ಹಾಗಾಗಿ ಬೇರೆಲ್ಲೋ ಆಗಿದ್ದಾಗ ಅದನ್ನು ಯಾರು ಕೇಳಕ್ ಹೋಗೋದಿಲ್ಲ, ಅದು ಅವರವರ ಕರ್ಮ ಅನ್ನುವಂಥ ರೀತಿಯಲ್ಲಿ ಬಿಡ್ತಾರೆ. ಅಧಿಕಾರಿ ಇರ್ತಾರೆ, ಶಾಸಕರಿರ್ತಾರೆ, ಪ್ರಭಾವದಿಂದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಟ್ರಾನ್ಸ್ಫರ್ ಮಾಡಿಸಿದೆ ಅಂತ ತಪ್ಪು ಒಪ್ಪು ಅಂತಲ್ಲ, ಕೆಲಸಗಳಾಗಬೇಕು. ಯಾರ್ದು ಕೆಲಸ ಮಾಡದೇ ಇದ್ದಾಗ, ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಆದಾಗ, ಅವ್ರದ್ದಾಯ್ತು ಇವ್ರದ್ದಾಯ್ತು ಅಂತ ಆದಾಗ, ಈ ನೋಡಿ ಲೋಕಾಯುಕ್ತ ಉಪಲೋಕಾಯುಕ್ತರು ಬಂದ ವೀರಪ್ಪ ಅವರು ಕೇಳಲಾಗಿ ಹೇಳಲೇಬೇಕಾಯ್ತು. ಈಗ ಅದು ಬಹಿರಂಗಗೊಂಡಿದೆ. ನೋಡಿ ನೆಕ್ಸ್ಟ್ ಹೋಗೋಣ. ಈ ಉಪಲೋಕಾಯುಕ್ತ ವೀರಪ್ಪ ಇದಾರಲ್ಲ, ಅವರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಅವರಿದ್ದಾಗ ಬಹಳ ಕೆಲಸಗಳನ್ನು ಮಾಡಿದ್ರು. ಒಂಥರ ಬಹಳ ಸ್ಟ್ರಿಕ್ಟ್ ನ್ಯಾಯಮೂರ್ತಿಗಳವರು. ಬನ್ನಿ, ಅವರ ಮುಂದೆನೆ ಮಾತಾಡ್ತಿರೋದು. ಇದು ಬಿಜೆಪಿಯ ಮತ್ತೋರ್ವ ನಾಯಕನ ಲವ್ವಿ ಡವ್ವಿ ಕತೆ. ಲೇಡಿ ಅಧಿಕಾರಿ ಜೊತೆ ಮಾತುಕತೆ ನಡೆಸಿದ್ದ ಬಿಜೆಪಿ ನಾಯಕ, ಅವರ ಆಡಿಯೋ ಬಹಳ ಅವತ್ತು ಸದ್ಮಾಡಿತ್ತು. ದಡೇ ಸುಗೂರದ್ದು ಇರಲಾದ ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. 5-6 ನಿಮಿಷದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇನ್ನು ನಿನ್ನ ಮಾನ ಹರಾಜು ಹಾಕ್ತೀನಿ ಅಂತ ಇದೇ ಅಂತ ಗೊತ್ತಿಲ್ಲ, ಮಹಿಳಾ ಅಧಿಕಾರಿ ಅವಾಗ ಆವಾಜ್ ಹಾಕಿದ್ರು. ಆಗ ಇವರು ದಮ್ಮಯ್ಯ ಅಲ್ಲಿಗೆ ಬರಬೇಡ, ನಾನಿರೋ ಕಡೆ ಬಾ ಅಂತ ಹೇಳಿ ಇವರು ಹೇಳೋದು. ದಮ್ಮಯ್ಯ ಅಂತ ಮನವಿ ಮಾಡಿದ್ರು ಮಾಜಿ ಶಾಸಕರು. ದಡೇ ಸುಗೂರ್ ಬಗ್ಗೆ ನಾನಾ ಚರ್ಚೆಗಳು ಶುರುವಾಗಿತ್ತು. ಬಸವರಾಜ್ ಮಹಿಳಾ ಅಧಿಕಾರಿಯನ್ನ ಪುಸಲಾಯಿಸಿದ್ದು, ಬಳಿಕ ದೂರ ಆಗಿದ್ದಕ್ಕೆ ಮಹಿಳೆ ತಿರುಗಿ ಬಿದ್ದಿದ್ದಾರೆ ಅಂತ ದೊಡ್ಡ ಚರ್ಚೆ ಆಯಿತು. ಆದರೆ ಈಗ ದಡೇ ಸುಗೂರ್ ನನ್ನ ಗಂಡ ಅಂತ ಅಧಿಕಾರಿ ಹೇಳ್ತಿದ್ದಾರೆ. ಆಮೇಲೆ ದಡೇ ಸುಗೂರ್ ಕೊನೆಗೆ ಹೇಳ್ತಾರೆ, ಆಡಿಯೋ ನಮ್ದೇ ಇರುತ್ತೆ. ಆಗ ಖಾತ್ರಿ ಆಯ್ತು ಇವರಿಬ್ಬರ ನಡುವೆ ಆಗಿರುವ ಆ ಮಹಿಳೆ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಮಹಿಳೆ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಅವರೇ ನಮ್ಮ ಗಂಡ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಅವರು ಚೆನ್ನಾಗಿದ್ರೆ ಓಕೆ, ಕಿರಿಕಿರಿ ಆದ್ರೆ ಅವರ ವೈಯಕ್ತಿಕ. ಆದ್ರೆ ಯಾಕೆ ಈ ವಿಚಾರಗಳು ಚರ್ಚೆಗಳಾಗತ್ತೆ ಅಂತ ಹೇಳಿದ್ರೆ, ಒಬ್ಬ MLA, ಮಾಜಿ MLA, ಒಬ್ಬ ಅಧಿಕಾರಿ, ಇವರೆಲ್ಲ ಸಾರ್ವಜನಿಕ ಆಸ್ತಿಗಳಾಗ್ತಿರ್ತಾರೆ. ಸಾರ್ವಜನಿಕರಿಗೆ ಇವರು ಉತ್ತರ ಕೊಡೋರಾಗ್ತಾರೆ. ಹಾಗಾಗಿ ಬೇರೆಲ್ಲೋ ಆಗಿದ್ದಾಗ ಅದನ್ನು ಯಾರು ಕೇಳಕ್ ಹೋಗೋದಿಲ್ಲ, ಅದು ಅವರವರ ಕರ್ಮ ಅನ್ನುವಂಥ ರೀತಿಯಲ್ಲಿ ಬಿಡ್ತಾರೆ. ಅಧಿಕಾರಿ ಇರ್ತಾರೆ, ಶಾಸಕರಿರ್ತಾರೆ, ಪ್ರಭಾವದಿಂದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಟ್ರಾನ್ಸ್ಫರ್ ಮಾಡಿಸಿದೆ ಅಂತ ತಪ್ಪು ಒಪ್ಪು ಅಂತಲ್ಲ, ಕೆಲಸಗಳಾಗಬೇಕು. ಯಾರ್ದು ಕೆಲಸ ಮಾಡದೇ ಇದ್ದಾಗ, ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಆದಾಗ, ಅವ್ರದ್ದಾಯ್ತು ಇವ್ರದ್ದಾಯ್ತು ಅಂತ ಆದಾಗ, ಈ ನೋಡಿ ಲೋಕಾಯುಕ್ತ ಉಪಲೋಕಾಯುಕ್ತರು ಬಂದ ವೀರಪ್ಪ ಅವರು ಕೇಳಲಾಗಿ ಹೇಳಲೇಬೇಕಾಯ್ತು. ಈಗ ಅದು ಬಹಿರಂಗಗೊಂಡಿದೆ. ನೋಡಿ ನೆಕ್ಸ್ಟ್ ಹೋಗೋಣ. ಈ ಉಪಲೋಕಾಯುಕ್ತ ವೀರಪ್ಪ ಇದಾರಲ್ಲ, ಅವರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು. ಅವರಿದ್ದಾಗ ಬಹಳ ಕೆಲಸಗಳನ್ನು ಮಾಡಿದ್ರು. ಒಂಥರ ಬಹಳ ಸ್ಟ್ರಿಕ್ಟ್ ನ್ಯಾಯಮೂರ್ತಿಗಳವರು. ಬನ್ನಿ, ಅವರ ಮುಂದೆನೆ ಮಾತಾಡ್ತಿರೋದು. ಇದು ಬಿಜೆಪಿಯ ಮತ್ತೋರ್ವ ನಾಯಕನ ಲವ್ವಿ